ಫೈನಲಿ 6 ವಿಕೆಟ್ ನಿಂದ ನಮ್ಮ RCB ತಂಡ ಮತ್ತೆ ಚಾಂಪಿಯನ್ಸ್ ಆಗಿದ್ದಾರೆ. 24ರಲ್ಲಿ WPL ನಲ್ಲಿ ಚಾಂಪಿಯನ್ಸ್ ಆಗಿದ್ರು, ಇವಾಗ 26ರಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ. ಯಾವ ರೀತಿ ಇತ್ತು ಕೊನೆ ಓವರ್ ನಲ್ಲಿ ಹೈ ಡ್ರಾಮಾ ನೋಡೋಣ. ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಡೆಲ್ಲಿ ತಂಡ 204 ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. ಬೆಲ್ ಅವರು ಒಬ್ಬರೇ ಕಡಿಮೆ ಎಕಾನಮಿಯಲ್ಲಿ RCB ಪರವಾಗಿ ಬಾಲಿಂಗ್ ಮಾಡಿದ್ರು. ಅವ್ರಿಗೆ ಯಾವುದೇ ವಿಕೆಟ್ ಬೀಳಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಎಲ್ಲ ನಮ್ಮ RCB ಬಾಲರ್ಸ್ ಗಳು ಜಾಸ್ತಿ ರನ್ ಅನ್ನ ಲೀಡ್ ಮಾಡಿದ್ರು. ಇನ್ನ ಡೆಲ್ಲಿ ತಂಡದ ಪರವಾಗಿ ಆರಂಭದ 4 ಬ್ಯಾಟ್ಸ್ಮನ್ಸ್ ಗಳು ಚೆನ್ನಾಗಿ ಆಡಿದ್ರು. ಜಮೀಮಾ ಅವರು 50 ಒಂದು ಹಾಫ್ ಸೆಂಚುರಿ ಕೂಡ ತೆಗೆದುಕೊಳ್ತಾರೆ. ಬಟ್ ಈ ಒಂದು ಮೊತ್ತವನ್ನ ಚೇಂಜ್ ಮಾಡಕ್ಕೆ ಬಂದ ನಮ್ಮ RCB ತಂಡ 2ನೇ ಓವರ್ ಮೊದಲನೇ ಬಾಲ್ ನಲ್ಲಿ ಗ್ರೇಸ್ ಅವರು ವಿಕೆಟ್ ಕಳೆದುಕೊಳ್ಳುತ್ತೆ. ಗ್ರೇಸ್ ಅವರು ಒಬ್ಬರೇ ಬಿಗ್ ಇನ್ನಿಂಗ್ಸ್ ಆಡ್ತಾ ಇದ್ರು. ಬಟ್ ಅವರೇ ಹೋದ್ಮೇಲೆ ನಮ್ಮ RCB ಕತೆ ಮುಗಿತ್ತು. 120ಕ್ಕೆ ಆಲ್ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಗಾರ್ಜಿಯಾ ವೆಲ್ಲಿ ಹಾಗೇನೆ ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದನಾರ್ ಅವರು ಒಂದು ಬಿಗ್ ಇನ್ನಿಂಗ್ಸ್ ಇಂದಿನ ನಮ್ಮ ಗೆಲುವಿಗೆ ಕಾರಣವಾಗಿದೆ. ನಂತರ ಗಾರ್ಜಿಯಾ ವೆಲ್ಲಿ ಅವರು ವಿಕೆಟ್ ನೀಡ್ತಾರೆ. ರಿಚಾ ಘೋಷ್ ಅವರು ಬಂದು 6 ಬಾಲ್ಗೆ 6 ರನ್ ಹೊಡಿತಾರೆ. ಅವರು ಕೂಡ ವಿಕೆಟ್ ನೀಡ್ತಾರೆ. ಬಟ್ ಕೊನೆ ಓವರ್ಗೆ 10 ರನ್ ಬೇಕಾಗಿರುತ್ತೆ. ದೊಡ್ಡ ಹೈಡ್ರಾಮಾ ನಡೆಯುತ್ತೆ. ನಮ್ಮ ರಾಧಾ ಯಾದವ್ ಸಿಂಗಲ್ ತಕ್ಕೊಡ್ತಾರೆ. ನಡೀನ್ ಅವರು ಕೂಡ ಸಿಂಗಲ್ ತೆಗಿತಾರೆ. ಯಾರು ಕೂಡ ಬಿಗ್ ಹಿಟ್ ಹೊಡಿತಾನೆ ಇಲ್ಲ. ಬಟ್ ರಾಧಾ ಯಾದವ್ ಅವರು ಥರ್ಡ್ ಬಾಲ್ ಅಲ್ಲಿ ಲಾಸ್ಟ್ ಓವರ್ ಥರ್ಡ್ ಬಾಲ್ ಅಲ್ಲಿ ಒಂದು ಬೌಂಡ್ರಿ ಹೊಡಿತಾರೆ. ನಂತರ 4ನೇ ಬಾಲ್ ಕೂಡ ಬೌಂಡ್ರಿ ಹೊಡಿತಾರೆ. ಬಟ್ ಬೆಲ್ಸ್ ಆನ್ ಆಗಿಬಿಡುತ್ತೆ. ಬಟ್ ಡೆಲ್ಲಿ ಕೀಪರ್ ಗ್ಲೌಸ್ ಆನ್ ಒಂದು ಟಚ್ ಆಗಿರೋದ್ರಿಂದ ಒಂದು ಬೆಲ್ಸ್ ಆನ್ ಆಗಿತ್ತು. ಬಟ್ ಅಫಿಷಿಯಲ್ ಡಿಕ್ಲೇರ್ ಆಗುತ್ತೆ. ನಮ್ಮ RCB ಫೈನಲಿ ವಿನ್ ಆದ್ರು ಗುರು. ತುಂಬಾನೇ ಹೈಡ್ರಾಮ್ ಆಗಿತ್ತು. ಇನ್ ಕೇಸ್ ಬ್ಯಾಟ್ ಏನಾದ್ರು ಸ್ಟಂಪ್ ಗೆ ಟಚ್ ಆಗಿದ್ರೆ ವಿಕೆಟ್ ಆಗ್ತಾ ಇತ್ತು, ಸೂಪರ್ ಓವರ್ ಆಗ್ತಾ ಇತ್ತಾ ಅಥವಾ ಲಾಸ್ಟ್ ಮೂಮೆಂಟ್ ಗೆ ಬಂದು ನಮ್ಮ RCB ಸೋಲ್ತಾ ಇತ್ತ ಗೊತ್ತಿಲ್ಲ. ನಂಗೆ ಒಂದ್ ಸೆಕೆಂಡ್ ಶಾಕ್ ಕೂಡ ಆಯ್ತು. ಒಟ್ನಲ್ಲಿ ನಮ್ಮ ತಂಡ ಗೆದ್ದಿದೆ, ಖುಷಿ ಆಗ್ತಾ ಇದೆ. ಆದ್ರೆ ಡೆಲ್ಲಿ ಸ್ವಲ್ಪ ಬೇಜಾರು ಅನ್ಸುತ್ತೆ. ಡೆಲ್ಲಿನ ನೋಡಿದಾಗ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ಲಿ 4 ಬಾರಿ ಚಾಂಪಿಯನ್ಸ್ ಆಗ್ಬೇಕಾಗಿತ್ತು. ಅವರು ಆ ರೀತಿ ಆಡ್ತಾ ಬಂದಿದ್ರು. ಬಟ್ ರನ್ನರ್ ಅಪ್ ಆದ್ರು 4 ವರ್ಷ, 1 ವರ್ಷ ಕೂಡ ಅವ್ರಿಗೆ ಕಪ್ ಗೆಲ್ಲಕ್ ಆಗ್ಲಿಲ್ಲ. ಇದು ಬೇಜಾರು ಅನ್ಸುತ್ತೆ. ಫೈನಲಿ ಇವತ್ತಿನ ಒಂದು ಗೆಲುವಿಗೆ ಕಾರಣ ನಮ್ಮ ಸ್ಮೃತಿ ಮಂದನಾರ್ ಅವರ ಒಂದು ಅಬ್ಬರದ ಬ್ಯಾಟಿಂಗ್ ಅಂತ ಹೇಳ್ಬೋದು. ಮತ್ತೆ ಲಾಸ್ಟ್ 2 ಬಾಲ್ ನಲ್ಲಿ ರಾಧಾ ಯಾದವ್ ಅವರು ಹೊಡೆದಂತ ಬಾಲ್ಗಳು ಗುರು. ಇವ್ರನ್ನ ಎಂದೂ RCB ಮರೆಯಲ್ಲ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ RCB ಒಂದು ದಾಖಲೆ ಕೂಡ ಮಾಡಿದೆ. 2024ರಲ್ಲಿ WPL ಚಾಂಪಿಯನ್ಸ್, 25ರಲ್ಲಿ ಮೆನ್ಸ್ ಚಾಂಪಿಯನ್ಸ್, ಈಗ 26ರಲ್ಲಿ ನಮ್ಮ ಮತ್ತೆ ವುಮೆನ್ಸ್ ಚಾಂಪಿಯನ್ಸ್ ಆಗಿದ್ದಾರೆ. ಇದು ರೆಕಾರ್ಡ್.